ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ, ಏನು ವಿಷಯ ಈಗ? ಬುದ್ಧಿ, ನಿಮ್ಮ ಅಳಿಯ ಅಂತ ನೀವು ಸದಾ ಕೊಡಲ್ಲ, ನಮಗೆ ಗೊತ್ತು. ಆದ್ರೆ ನಿಮ್ಮ ಅಳಿಯ ನಿಮ್ಮ ಹೆಸರೈತೆ ಅಂತ ಹೇಳ್ಬಿಟ್ಟು ಈ ಕಳ್ಳಿನ ತಂದು ಮಲ್ಲಿಟ್ಕೊಂಡವನೇ. ಈ ಅಮ್ಮ ಶಿವಣ್ಣನ ತಾಯಿನೇ ಆಗಿರ್ಬೋದು. ಪಂಚಾಯತಿ ಮುಂದೆ ಈ ಅಮ್ಮ ಏನೂ ಅಲ್ಲ. ನೀವು ತೀರ್ಮಾನ ಕೊಡಿ ಯಜಮಾನ್ರೆ. ದೇವ್ರು ಹೊಡ್ಬೇಕಂತಿರೋರ್ನ ಊರೊಳಗೆ ಬಿಟ್ಕೊಳಂಗಿಲ್ಲ, ಅಂಥದ್ರಲ್ಲಿ ಮನೆಗೆ ಇಟ್ಕೊಂಡವನೆ. ನೀವು ಈ ಅಮ್ಮಂಗೆ ಶಿಕ್ಷೆ ಕೊಡ್ಲೇಬೇಕು. ನೆಲದ ಗುಣ ನೀರಿಗೆ, ನಾಡಿನ ಗುಣ ಜನರಿಗೆ ಅನ್ನೋ ಹಾಗೆ ನಮ್ಮ ಶಿವುಗೆ ಮಾಕಾಳವನ ಗುಣನೇ ತುಂಬಿದೆ. ಈಗ ಶಿವನೇ ಮಾತಾಡ್ತಾರೆ. ಶಿವು, ನಿನ್ನ ಅಭಿಪ್ರಾಯ ಏನಪ್ಪ ಈ ವಿಚಾರದಲ್ಲಿ? ಮಾವ, ಈ ವಿಷಯದಾಗೆ ನಾ ಜಾಸ್ತಿ ಏನು ಮಾತಾಡಿ ನಿಮ್ಮ ಸಮಯನ ವ್ಯರ್ಥ ಮಾಡಕ್ಕಿಲ್ಲ. ಈ ಜನರೆಲ್ಲ ಏನು ಹೇಳ್ತವ್ರೋ ನನ್ನ ಮಾತು ಅದೇ. ನೋಡದೆ ಆಡಿದ್ರೆ ಕೇಡು ತಪ್ಪಲ್ಲ. ಶಾರದಮ್ಮ, ನೀನೇನು ಹೇಳ್ತೀಯ ಇದಕ್ಕೆ? ನಾನು ಮೊದಲು ಹೇಳಿದ್ದು ಅದನ್ನೇ, ಈಗ ಹೇಳೋದು ಅದನ್ನೇ. ನನ್ನ ಹೆತ್ತ ಮಕ್ಕಳ ಮೇಲೆ ಆಣೆ, ನಾನು ಯಾವ ಒಡವೆನೂ ಕದ್ದಿಲ್ಲ. ಮಾವ, ಈ ಹೆಂಗ್ಸು ನನ್ನ ಮೇಲೆ, ನನ್ನ ತಂಗಿರ ಮೇಲೆ ಆಣೆ ಮಾಡಿ ಎಲ್ಲರನ್ನೂ ನಂಬಿಸ್ಬೋದು ಅನ್ಕೊಂಡವಳೆ. ಆದ್ರೆ ನಾವು ಅವಳು ಮಕ್ಕಳೇ ಅಲ್ಲ, ಅವಳು ನಮ್ಮ ತಾಯಿ ಅಲ್ಲ. ನಾವು ತಾಯಿ ಅಂತ ಒಪ್ಕೊಳಕ್ಕೂ ಇಲ್ಲ. ಹಂಗಿದ್ಮ್ಯಾಕೆ ಇವಳಿಗೆ ನಮ್ಯಾಕೆ ಆಣೆ ಮಾಡೋ ಅಧಿಕಾರ ಹೆಂಗ್ ಬರ್ತದೆ? ಪರಮೇಶ್ವರ ಆದರೂ ಸ್ಮಶಾನವಾಸ ತಪ್ಪಲಿಲ್ವಂತೆ. ಹೆತ್ತ ಮಕ್ಕಳೇ ನಿನ್ನ ತಾಯಿ ಅಲ್ಲ ಅಂದಮೇಲೆ ಆ ಮಕ್ಕಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ಈಗ ಯಾರ ಮೇಲೆ ಆಣೆ ಮಾಡ್ತೀಯ ಶಾರದಮ್ಮ? ಎಲ್ಲರೆದುರು ಅಗ್ನಿ ಸಾಕ್ಷಿಯಾಗಿ ಪವಿತ್ರವಾಗಿ ಮಾಂಗಲ್ಯ ಕಟ್ಟಿದ್ದಾರೆ ನನ್ನ ಗಂಡ. ಆ ಮಾಂಗಲ್ಯದ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಒಡವೆ ಕದ್ದಿಲ್ಲ. ಪ್ರತಿದಿನ ಪ್ರತಿಕ್ಷಣ ನಾನು ಪೂಜಿಸು ಆ ಮಾಕಾಳವನ್ ಒಡವೆ ನಾನು ಕದ್ದಿಲ್ಲ. ಆ ಕದಿಯೋ ಬುದ್ಧಿನೂ ನನಗಿಲ್ಲ. ಸ್ವಂತ ಮಗನೇ ಕಳ್ಳಿ ಅಂತವನೇ, ನಿನ್ ಮಕ್ಕಳು ಅಂತ ಹೋಗ್ಬೇಡ ಕಣವ. ತಾಯಿ ಒಡವೆನೆ ಕದ್ದವಳೆ ಅನ್ಮೇಕೆ ಮಕ್ಕಳವನ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. ಅಮ್ಮನ್ನ ಯಾಕೆ ಎಳಿತಾ ಇದೀಯಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ